ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಬನ್ನಿ, ಇವತ್ತು ವಿಶ್ವ ಪರಿಸರ ದಿನಾಚರಣೆ. ಅದಕ್ಕೆ ನಾವೇನಪ್ಪ ಮಾಡಬೇಕು ಅನ್ನೋದಿದ್ದರೆ, ಒಂದು ಚಿಕ್ಕ ಕೆಲಸ ಮಾಡೋಣ. ನಾವು ಮನೆಗಳಲ್ಲಿ ಹಣ್ಣಂತೂ ತುಂಬ ತಿಂತಾನೆ ಇರ್ತೀವಿ. ಎಲ್ಲ ಥರ ಹಣ್ಣುಗಳಂತೂ ತಿಂದೇ ತಿಂತೀವಿ. ಈಗ ಸೀಸನಲ್ಲಂತೂ ಮಾವಿನ ಹಣ್ಣು, ಹಲಸಿನ ಹಣ್ಣು ಮತ್ತು ನೇರಳೆ ಹಣ್ಣು ಇವೆಲ್ಲ ಈ ಸೀಸನಲ್ಲಿ ತುಂಬ ಸಿಗುತ್ತೆ. ಎಲ್ಲರೂ ತಂದು ತಿಂತೀವಿ. ಏನು ಮಾಡ್ತೀವಿ, ಅದ್ರ ಬೀಜಗಳೆಲ್ಲ ತಿಂದು ಹಾಗೆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಎಸ್ದುಬಿಡ್ತೀವಿ. ನಾವು ಆ ಥರ ತಪ್ಪು ಮಾಡೋದು ಬೇಡ. ಆ ಬೀಜಗಳನ್ನೆಲ್ಲ ನಾವು ಸ್ವಲ್ಪ ತೊಳೆದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಅದನ್ನು ಹಾಗೆ ಶೇಖರಣೆ ಮಾಡಿ, ಅದನ್ನು ನೀವೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ, ಲಾಂಗ್ ಜರ್ನಿ ಹೋಗ್ತೀರಾ ಆ ಕಡೆ ಎಲ್ಲ ರೋಡ್ ಸೈಡಲ್ಲೆಲ್ಲ ಅದನ್ನು ಸುಮ್ಮನೆ ಥ್ರೋ ಮಾಡಿದ್ರೆ ಸಾಕು. ನೀವು 100 ಹಣ್ಣು ಬಿಸಾಕಿದ್ರೆ ಒಂದು 10 ಹಣ್ಣಾದರೂ ಗಿಡ ಉಟ್ಕೊಳ್ಳುತ್ತೆ. ಆ 10 ಹಣ್ಣಲ್ಲಿ ಒಂದು 5 ಮರನಾರು ಬೆಳ್ಕೊಳ್ಳುತ್ತೆ. ಮಳೆಗಾಲದ ಸೈಡಲ್ಲೆಲ್ಲ ಮಳೆ ಎಲ್ಲ ಬೀಳುತ್ತಲ್ಲ ಆ ಟೈಮಲ್ಲಿ, ಆಗ ಅದರಲ್ಲಿ ಒಂದು 10 ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ಇಲ್ಲ ನಮ್ಮಂಥ ಜನಗಳಿಗೂ ಕೂಡ ಹಣ್ಣುಗಳು ತಿನ್ನೋಕ್ಕೆ ಸಿಗುತ್ತೆ. ಏನಕ್ಕೆ ನಾವು ಈ ಥರ ಪ್ರಯೋಜನನ ಮಿಸ್ ಮಾಡ್ಕೋಬೇಕು ಅಲ್ವಾ? ನಮ್ಮ ಕೈಲಾಗಿದ್ದು ತುಂಬ ಮಾಡೋಕ್ಕಾಗಿಲ್ಲ ಅಂದರೂ, ನಾವು ಗಿಡ ಎಲ್ಲ ಮಣ್ಣೆಲ್ಲ ಅಗದಿ ಗಿಡ ನೆಡೋಕ್ಕಾಗಿಲ್ಲ ಅಂದರೂ, ಈ ಥರ ಒಂದು ಸಣ್ಣ ಕೆಲಸ ಮಾಡಿ ನಾವು ಪರಿಸರಕ್ಕೆ ಸಹಾಯ ಮಾಡೋಣ. ನಮ್ಮ ಮುಂದಿನ ಪೀಳಿಗೆಗೆ ಗಿಡಗಳನ್ನು ಉಳಿಸೋಣ, ಕಾಡು ಉಳಿಸೋಣ. ಕಾಡು ಉಳಿಸಿ ನಾಡು ಬೆಳೆಸಿ, ಅಲ್ಲ, ನಾಡು ಉಳಿಸಿ ಕಾಡು ಬೆಳೆಸಿ, ಏನೋ ಒಂದು ಒಟ್ಟಿನಲ್ಲಿ ಮಾಡಿ ಒಳ್ಳೆಯದಾಗಲಿ ಜನಕ್ಕೆಲ್ಲರಿಗೂ. ಒಂದು 4 ಗಿಡ ಬೆಳೆಸೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು.